ತುಂಬ ಪ್ರಯತ್ನ ಪಡ್ತಿದ್ದೀವಿ. ಆದರೆ ಅವಳನ್ನ ನೋವಿಂದ ಆಚೆ ಕರ್ಕೊಂಡು ಬರೋದು ಕಷ್ಟ ಆಗ್ತದೆ. ನಾವೆಷ್ಟೇ ಸಮಾಧಾನ ಮಾಡಿದ್ರು ಗಂಡನ್ ಕಳ್ಕೊಂಡಿರೋ ನೋವು ಅವಳಿಗಷ್ಟೇ ಗೊತ್ತಿರುತ್ತೆ ಅಕ್ಕ. ಹಾಗಂತ ಆ ನೋವು ಇಡೀ ಜೀವನನೇ ನಾಶ ಮಾಡೋಕ್ಕಾಗಲ್ದ ಗೌರಿ. ಮೊದಲು ಆಶಾನ ಕರೆದು ಮಾತಾಡ್ಸು. ಅವಳ ಮನಸ್ಸಲ್ಲಿ ಬೇರೆ ಎಂತಾರು ಇತ್ತ ಅಂದಳಿ ಕೇಂಬುದು ಒಳ್ಳೇದು ಮರ್ರೆ. ಹೌದು ಕಾಶಿ ಅವರೇ. ರೀ, ನೀವು ಹೀಗೆ ನೊಂದ್ಕೊಂಡಿದ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಅಕ್ಕ ನೀನ್ ಸುಮ್ಮನೆ ಇರು. ಬಾವ ಆಶಂಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಹುಡುಕೊಟ್ಟು ಅವಳ ಲೈಫ್ ಸೆಟ್ಲ್ ಆಗ್ಲಿ ಅಂತ ಓಡಾಡ್ತಿದ್ದಾರೆ. ಆದ್ರೆ ಅವಳು ಅದಕ್ಕೂ ಬೆಲೆ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಗೌರಿ, ಬೇಜಾರಾದರೂ ಸ್ವಲ್ಪ ಹೊತ್ತಿಗೆ ಸಮಾಧಾನ ಮಾಡ್ಕೊಂಡ್ಲಕ್ಕ. ಆದರೆ ಆಶಾ ಎಷ್ಟೇ ಸಮಾಧಾನ ಮಾಡ್ಕೊಂಡ್ರು ಕಳ್ಕೊಂಡದ್ದು ವಾಪಸ್ ಸಿಕ್ಕುದಿಲ್ಲ ಅಲ್ದ. ನಾವು ಅವಳ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ಕತ್ತು. ನಾವು ಅದನ್ನೇ ಅಲ್ವಾ ಮಾಡ್ತಿರೋದು ಕಾಶಿ ಅವರೇ. ನನಗೆ ಡೀಲಿಂಗ್ ರಾಜು ಬಾಯಿಗೆ ಬಂದಂಗೆ ಬೈದ, ಕೆಲಸದಿಂದ ತೆಗಿತೀನಿ ಅಂತ ಹೆದರಿಸ್ದ. ನನಗೆ ಅದ್ರ ಬಗ್ಗೆ ಬೇಜಾರೇ ಇಲ್ಲ. ನನಗೆ ಬೇಜಾರಾಗ್ತಾ ಇರೋದು ಆಶಾ ಬಗ್ಗೆ. ಅಲ್ಲ, ಇನ್ನು ಎಷ್ಟು ದಿನ ಅಂತ ಆಕೆ ಹಿಂಗೆ ಕೊರಗ್ತಾ ಇರ್ತಾಳೆ? ಆಕೆ ಭವಿಷ್ಯ ಏನೋ? ಅವಳು ಕಳ್ಕೊಂಡಿದ್ದು ಯಾವುದೋ ವಸ್ತು ಆಗಿದ್ರೆ ಅವಳು ಇಷ್ಟೊಂದು ಚಿಂತೆ ಮಾಡ್ತಿರ್ಲಿಲ್ಲ ರೀ. ಆದರೆ ಅವಳು ತುಂಬ ಕಷ್ಟ. ಅಷ್ಟು ಚಿಕ್ಕ ವಯಸ್ಸಿನ ಹುಡುಗಿ, ಅವಳಿಗೆ ಏನು ಅರ್ಥ ಆಗತ್ತೆ ಹೇಳಿ? ಈ ವಯಸ್ಸಲ್ಲೇ ಆಸೆ ಆಕಾಂಕ್ಷೆಗಳೆಲ್ಲ ಜಾಸ್ತಿ ಇರುತ್ತೆ. ಅವಳಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅಲ್ವಾ? ಟೈಮ್ ಕೊಡಕ್ಕೆ ನಾವ್ಯಾರು ಗಿರಿ? ಇದು ಅವಳ ಜೀವನ. ನೋವು ಅನ್ನೋದು ದಿನೇ ದಿನೇ ಕಮ್ಮಿ ಆಗಬೇಕು, ಜಾಸ್ತಿ ಆಗಬಾರ್ದು. ಆಶಾ ನೋಡ್ತಾ ಇದ್ರೆ ನನಗೆ ಭಯ ಆಗುತ್ತೆ. ಮುಂದೊಂದಿನ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಗತಿ? ಖಂಡಿತ ಇಲ್ಲ ಬಾವ. ಮತ್ತೆ ಯಾಕಮ್ಮ ಹೀಗಿದೆಯಾ? ನನ್ನ ಗಂಡನಿಗೆ ಬದುಕೋ ಆಸೆ ತುಂಬಾನೇ ಇತ್ತು. ಅದರಲ್ಲೂ ಮದುವೆ ಆದ್ಮೇಲಂತೂ ಅವ್ರ ಆಸೆ ದುಪ್ಪಟ್ಟಾಯ್ತು. ನಾವಿಬ್ರು 100 ಕಾಲ ಚೆನ್ನಾಗಿರ್ಬೇಕು ಕಣೆ ಅಂತ ಯಾವಾಗಲೂ ಹೇಳ್ತಾನೆ ಇದ್ರು. ಅವರು ಸಾವನ್ನ ಬಯಸ್ದೋರೇ ಅಲ್ಲ, ಅಂಥವ್ರಿಗೆ ಸಾವು ಬಂದ್ಬಿಡ್ತು. ಇವಾಗ ನಾನು ಸಾವು ಬಯಸಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗತ್ತಾ? ಕೊರಗ್ಬೋದು, ಸೊರಗ್ಬೋದು, ಆದರೆ ಸಾಯಲ್ಲ ಬಾವ. ನೀವ್ಯಾರು ಚಿಂತೆ ಮಾಡಬೇಡಿ. ಆ ಸಾವೇ ನನ್ನ ಮುಂದೆ ಬಂದು ನಿಲ್ಲೋವರೆಗೂ ನಾನು ಕಾಯ್ತೀನಿ. ಅದನ್ನೇ ಅಲ್ವಮ್ಮ ನಾವು ಹೇಳ್ತಾ ಇರೋದು. ಬದುಕೋದಕ್ಕೂ ಜೀವಿಸೋದಕ್ಕೂ ವ್ಯತ್ಯಾಸ ಇದೆ. ಸಾವು ಬರೋವರೆಗೂ ಕಾಯ್ತೀನಿ ಅಂದರೆ ನೀನು ಬರೀ ಉಸಿರಾಡ್ತಾ ಇದೀಯಾ ಅಂತ ಅರ್ಥ. ಅದೇ ಸಾವು ಯಾವಾಗ ಬೇಕಾದರೂ ಬರಲಿ, ಅಲ್ಲಿವರೆಗೂ ನಾನು ಬದುಕಿದ್ದು ತೋರಿಸ್ತೀನಿ ಅಂದ್ಕೊಂಡ್ರೆ ಆಗ ನೀನು ಜೀವಿಸ್ತಾ ಇದೀಯಾ ಅಂತ ಅರ್ಥ. ಜೊತೆಲಿರ್ಬೇಕಾಗಿರೋ ಜೀವನೇ ಹೊರಟೋದ್ಮೇಲೆ ಜೀವಿಸಿ ಏನು ಪ್ರಯೋಜನ ಬಾವ? ಅಕ್ಕಪಕ್ಕದವರು ಅರಿಶಿನ ಕುಂಕುಮಕ್ಕೆ ಅಂತ ಕರೆಯಕ್ಕೆ ಬಂದಾಗ ಇಲ್ಲಿ ಚೆನ್ನಾಗಿ ಮಾತಾಡ್ಬೋದು. ಆದರೆ ಮುಂದೆ ಇದೇ ಥರ ಒಳ್ಳೆ ಜನ ಸಿಗ್ತಾರೆ ಅಂತ ಏನು ಗ್ಯಾರಂಟಿ? ನನ್ನ ಮುಖ ನೋಡಿ ಅಯ್ಯೋ ಪಾಪ ಇವ್ರನ್ನ ಕರಿಬೇಕಲ್ಲ ಅಂತ ಅವ್ರ ಮನಸ್ಸಲ್ಲಿ ಬರೋ ಆಲೋಚನೆ ಅವ್ರ ಮುಖದಲ್ಲೇ ಕಾಣಿಸುತ್ತೆ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ದಿನ ಬೆಳಗಾದ್ರೆ ನನ್ನ ಮುಖ ನೋಡೋದು, ಹೊರಗೆ ಹೋಗುವಾಗ ಅಪ್ಪಿ ತಪ್ಪಿ ನಾನೇನಾದರೂ ಅಡ್ಡ ಬಂದರೆ ದರಿದ್ರದೋಳು ಅನ್ನೋ ಪಟ್ಟ ಹೊತ್ಕೋಬೇಕು. ನನ್ನಿಂದ ಹೀಗೆ ಯಾಕಾಗಬೇಕು? ಯಾರಿಗೂ ಶುಭ ಹಾರೈಸಕ್ಕಾಗದೇ ಇರುವಂಥ ಪರಿಸ್ಥಿತಿ, ಒಂದು ಶುಭ ಕಾರ್ಯಕ್ಕೆ ಹೋಗದೆ ಇರುವಂಥ ಪರಿಸ್ಥಿತಿ, 4 ಜನ ಮಧ್ಯೆ ಕುತ್ಕೊಂಡು ನಗೋಕ್ಕಾಗದೆ ಇರುವಂಥ ಪರಿಸ್ಥಿತಿ ಬಂದೋಯ್ತು. ಇದನ್ನು ನಾನು ಶಿಕ್ಷೆ ಅಂತ ಅನ್ಕೊಳ್ಳಲ್ಲ. ನನ್ನ ಹಿರಿಯರು, ನನ್ನ ಅಜ್ಜಿ, ದೊಡ್ಡಮ್ಮ, ಚಿಕ್ಕಮ್ಮ ನಡ್ಸ್ಕೊಂಬಂದಿರೋದನ್ನ ನಾನು ಪಾಲಿಸ್ತಾ ಇದ್ದೀನಿ ಅಷ್ಟೆ.
ನನ್ನ ಹಣೆಲಿ ಇದೇ ಬರ್ದಿದೆ ಅಂದರೆ ಅದೇ ಆಗತ್ತೆ. ಇದನ್ನು ಯಾರು ತಪ್ಸೋಕ್ಕಾಗತ್ತೆ? ಆದರೆ ನನಗೋಸ್ಕರ ನೀವು ಯಾರು ಚಿಂತೆ ಮಾಡಬೇಡಿ. ಇಷ್ಟು ದಿನ ನಾನು ಮುತ್ತೈದೆ ಆಗಿದ್ದೆ ಅಂತ ಬದುಕ್ತಾ ಇದ್ದೆ. ಇನ್ನು ಮುಂದೆ ನಾನು ಮುತ್ತೈದೆ ಆಗಿದ್ದೆ ಅನ್ನೋ ನೆನಪಲ್ಲೇ ಬದುಕ್ತೀನಿ. ತಾತ, ಗಂಡ ಸತ್ತೋದ್ರೆ ಆಶಾ ಆಂಟಿ ಹೇಳ್ದಂಗೆ ಆಗತ್ತಾ? ನೋಡಮ್ಮ, ಸಮಾಜದಲ್ಲಿ ಕೆಲವರು ಹಾಗೆ ನೋಡ್ತಾರಮ್ಮ. ಮೊದಲಿಂದ ಅದು ಹಾಗೆ ನಡ್ಕೊಂಡು ಬಂದ್ಬಿಟ್ಟಿದೆ. ಪಾಪ ಅವರು ಯಾವಾಗ್ಲೂ ಅಳ್ತಾನೆ ಇರ್ತಾರೆ. ತಾತ, ನೀನೇ ಹೇಳಿದ್ಯಾ ಬೇರೆಯವ್ರನ್ನ ಅಳಿಸೋದು ತಪ್ಪು ಅಂತ. ಆದ್ರೂ ಜನ ಯಾಕೆ ಅವ್ರನ್ನ ಅಳಿಸ್ತಾನೆ ಇರ್ತಾರೆ? ಹೌದಪ್ಪ, ಕೆಲವು ಜನಗಳ ಸ್ವಭಾವನೆ ಹಾಗೆ. ಮತ್ತೊಬ್ಬರನ್ನ ಚೂಟೋದು, ಕೆದಕೋದು, ಪ್ರತಿಕ್ರಿಯೆ ಬರೋ ತನಕ ಹಿಂಸೆ ಕೊಡೋದು ಅವ್ರ ಕೆಲಸನೇ ಹಾಗೆ. ಇಂಥವ್ರಿಂದಲೇ ಎಷ್ಟೋ ಜನ ಹೆಣ್ಣುಮಕ್ಕಳು ಪಾಪ ಕತ್ಲಲ್ಲಿ ಕೊಳೆಯೋ ಹಾಗಾಗಿದೆ ಕಣಮ್ಮ. ತಾತ, ಗಂಡ ಸತ್ತೋದ್ರೆ ಕುಂಕುಮ, ಬಳೆ, ಹೂ ಅದೆಲ್ಲ ಇಟ್ಕೊಡೋ ಹಾಗಿಲ್ವಾ? ಸಂಪ್ರದಾಯ ಹಾಗೆ ಹೇಳುತ್ತಲ್ಲಮ್ಮ. ಅದ್ಯಾಕೆ ಹಾಗಿದೆ? ನಾವು ಚಿಕ್ಕ ವಯಸ್ಸಿಂದನೂ ಕುಂಕುಮ ಇಟ್ಕೋತೀವಿ, ಹೂ ಮುಡ್ಕೋತೀವಿ, ಬಳೆ ಹಾಕೋತೀವಿ. ಮಧ್ಯದಲ್ಲಿ ಯಾರೋ ಬಂದು ಮದುವೆ ಆಗಿ ಹಾಗೆ ಹೋಗ್ಬಿಟ್ರೆ ನಾವು ಇದನ್ನೆಲ್ಲ ಯಾಕೆ ಬಿಡಬೇಕು? ನೋಡಮ್ಮ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋಷ್ಟು ದೊಡ್ಡವನು ನಾನಲ್ಲ. ಆದರೆ ಈ ಪದ್ಧತಿನ ಯಾಕೆ ಏನು ಅಂತ ಪ್ರಶ್ನೆ ಮಾಡದೆ ನಮ್ಮಂಥವ್ರು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಆದರೆ ಈಗಿನ ಕಾಲದ ಮಕ್ಕಳು ಹಾಗಲ್ಲ. ಅದ್ಯಾಕೆ, ಇದ್ಯಾಕೆ, ಅದ್ಯಾಕೆ ಹಾಗೆ ಮಾಡಬೇಕು, ಅದರಿಂದ ಏನು ಪ್ರಯೋಜನ ಅಂತ ಕೇಳೋದ್ರಿಂದ, ಅವರು ಧಿಕ್ಕರಿಸೋದ್ರಿಂದ ಕೆಲವು ಪದ್ಧತಿಗಳು ಹೊಟ್ಟೋಗಿದೆ, ಕೆಲವು ಪದ್ಧತಿಗಳು ಉಳ್ಕೊಂಡಿದೆ. ಆದರೆ ಒಂದಂತೂ ಸತ್ಯ, ಅನ್ಯಾಯವಾಗಿ ಯಾವುದೇ ಜೀವಿಗೆ ನೋವಾಗೋಂಥ ಪದ್ಧತಿ ಇದ್ರೆ ಅದು ನಾನು ಒಪ್ಪಲ್ಲಮ್ಮ. ಉದಾಹರಣೆಗೆ, ನಮ್ಮ ತಂದೆ ಸತ್ತೋದಾಗ ಅಲ್ಲಿದ್ದವರೆಲ್ಲ ನಮ್ಮ ತಾಯಿ ಕುಂಕುಮ, ಬಳೆ, ತಾಳಿ, ಹೂ ತೆಗೆಯೋ ಶಾಸ್ತ್ರ ಮಾಡಿದಾಗ ನಾನು ಅದನ್ನು ವಿರೋಧ ಮಾಡಿದೆ. ಆದರೆ ಅಲ್ಲಿದ್ದವರೆಲ್ಲ ನನ್ನ ಬಾಯಿ ಮುಚ್ಚಿಬಿಟ್ರಮ್ಮ. ಆದರೆ ನೋವಾಗಿದ್ದು ಯಾರಿಗೆ? ಆ ನೋವು ಅನುಭವಿಸಿದ್ದು ಯಾರು? ನಮ್ಮ ತಾಯಿ ಕಣಮ್ಮ. ತಾತ, ಈಗ ನಂಗೆ ಒಂದು ಡೌಟು. ಗಂಡ ಸತ್ತೋದ್ರೆ ಹೆಂಡತಿಗೆ ಹೀಗೆಲ್ಲ ಮಾಡ್ತಾರಲ್ಲ, ಅದೇ ಹೆಂಡತಿ ಸತ್ತೋದ್ರೆ ಗಂಡಂಗೂ ಹೀಗೆ ಮಾಡ್ತಾರಾ? ಸ್ಕಂದ, ಈ ಸಮಾಜ ಇದೆಯಲ್ಲ ಭಾಳ ಬುದ್ಧಿವಂತ ಸಮಾಜ. ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ಸೂಚನೆ ಕೊಡೋದಕ್ಕೆ ಅವ್ರವ್ರಿಗೆ ಬೇಕಾದ ಬದಲಾವಣೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅರ್ಥ ಆಗ್ಲಿಲ್ಲ ತಾತ. ಸ್ಕೂಲಿಗೆ ಹೋಗೋ ಹುಡುಗ ಅಂತ ಗೊತ್ತಾಗಬೇಕಾದ್ರೆ ಅವನಿಗೆ ಯೂನಿಫಾರ್ಮು, ಶೂ, ಸ್ಕೂಲ್ ಬ್ಯಾಗು, ಐಡೆಂಟಿ ಕಾರ್ಡು ಹೇಗಿರುತ್ತೋ ಅದೇ ಥರ ಹೆಣ್ಣಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಬೇಕಾದ್ರೆ ಹಣೆ ಕುಂಕುಮ, ಕಾಲುಂಗುರ, ತಾಳಿ ಇದೇ ಕಣಪ್ಪ ಮುಖ್ಯ. ಆದರೆ ಗಂಡಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಬೇಕಾದ್ರೆ ಪಕ್ಕದಲ್ಲಿ ತಾಳಿ ಕಟ್ಟಿರೋ ಹೆಂಡತಿ ಇದ್ರೆ ಮಾತ್ರ ಗೊತ್ತಾಗತ್ತೆ. ಇಲ್ಲದಿದ್ರೆ ಗುಂಡ್ರು ಗೋವಿ ಅಂದ್ಬಿಡ್ತಾರೆ. ಆದರೆ ಹೆಣ್ಣಿಗಿರೋ ಪದ್ಧತಿನ ಗಂಡಿಗೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಕಂದ? ಇದು ಇಂಜಸ್ಟಿಸ್ ತಾತ. ಗರ್ಲ್ಸ್ ಬೇರೆ ಬಾಯ್ಸ್ ಬೇರೆ ಅಂತ ಇರಬಾರ್ದು, ಎಲ್ಲರೂ ಒಂದೇ ತಾನೇ. ನಿನಗಿರೋ ಈ ಬುದ್ಧಿವಂತಿಕೆ, ಪ್ರಬುದ್ಧತೆ ಆಗಿನ ದೊಡ್ಡೋರು ಇರ್ಲಿಲ್ವಲ್ಲಪ್ಪ. ಏನು ಮಾಡೋಕ್ಕಾಗಲ್ಲ. ಪಾಪ ಆಶಾ ಆಂಟಿ, ನೀನು ಹೇಳೋದು ಕೇಳಿದ್ಮೇಲೆ ತುಂಬ ಬೇಜಾರಾಗ್ತಿದೆ. ತಾತ, ನೀನಾದರೂ ಹೇಳೋ ಅವ್ರಿಗೆ ಈ ಥರ ಎಲ್ಲ ಮಾಡೋದು ಬೇಡ ಅಂತ. ಆ ಭಗವಂತ ನಿಶ್ಚಯ ಮಾಡಿದ್ರೆ ಯಾರಿಗೂ ಹೇಳೋದು ಬೇಡ, ತಾನಾಗೇ ಆಗತ್ತೆ. ಆಶಾ, ನೀನು ಹೋಗ್ಲೇಬೇಕಾ? ನಾನು ಬೇಡ ಅಂದರೂ ಸಂಪ್ರದಾಯ ಬೇಡ ಅನ್ನಲ್ವಲ್ಲ. ಹೋಗಲೇಬೇಕಾ ಅಂತ ನೀವು, ಇನ್ನೂ ಹೊರಟಿಲ್ವಾ ಅಂತ ಅವರು. ಆಶಾ, ಇದು ನಿನ್ನ ಜೀವನ. ಒಬ್ಬರು ಇನ್ನೊಬ್ಬರಿಗೆ ಜೀವನ ಕೊಡ್ಬೋದೇ ಹೊರತು ಇನ್ನೊಬ್ರು ಜೀವನ ಕಿತ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ.
ಹೇಳ್ದಷ್ಟು ಸುಲಭವಾಗಿ ಅನುಭವಿಸ್ತಾ ಇರೋದನ್ನ ಅರ್ಗಿಸ್ಕೊಳಕ್ಕಾಗಲ್ವಲ್ಲ. ಆದರೆ ಪಾಪ ನನ್ನ ಗಂಡ ಸತ್ ಮೇಲೂ ಈ ನೋವನ್ನ ಅನುಭವಿಸ್ತಾರಲ್ವಾ, ಅದೇ ನೋವು. ನಿನ್ನ ಗಂಡನಿಗೆ ನೋವಾ? ಯಾಕಮ್ಮ? ಅವನಿಗೆ ಬೇರೆ ಏನಾದರೂ ಆಸೆಗಳಿತ್ತಾ? ಸಮಾಜ ಈಡೇರ್ಸಕ್ಕಾಗದೇ ಇರುವಂಥ ಆಸೆಗಳಿದೆ ಮಾವ. ಏನ್ ಹೇಳ್ತಿದ್ಯಾ? ನಿನ್ ಮೈ
ಆ ಭಾಗ್ಯನ ಅಷ್ಟು ಸುಲಭವಾಗಿ ತಗೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಕೇಶ ಮುಂಡನ ಮಾಡಿಸೋರು. ಆಕೆ ಯಾರ ಕಣ್ಣಿಗೂ ಸುಂದರವಾಗಿ ಕಾಣಬಾರ್ದು, ನೋಡಿದವ್ರ ಕಣ್ಣಿಗೆ ಬೇರೆ ಕಾಮನೆಗಳು ಹುಟ್ಟಬಾರ್ದು ಅಂತ ನೂರಾರು ಕಾರಣಗಳನ್ನು ಕೊಟ್ಟರು. ಇದೆಲ್ಲ ಹೆಣ್ಣಿನ ಕುಲಕ್ಕೆ ಮೋಸ ಮಾಡಿದಾಗಲ್ವಾ? ಆ ಕಾಲದವರು ಅದನ್ನೆಲ್ಲ ಏನಕ್ಕೆ ಮಾಡಿದ್ರು, ಅದು ಸರಿನೋ ತಪ್ಪೋ ಅನ್ನೋದು ನಮ್ಮ ಚರ್ಚೆ ಅಲ್ಲ. ಈಗ ನಾವೇನು ಮಾಡ್ತಿದ್ದೀವಿ, ನಾವು ಮಾಡ್ತಿರೋದು ಮನುಷ್ಯತ್ವಕ್ಕೆ ಸರಿ ಹೊಂದುತ್ತಾ ಇಲ್ಲ ಮುಗ್ಧ ಮನಸ್ಸುಗಳಿಗೆ ನೋವಾಗ್ತಿದೆಯಾ ಅನ್ನೋದಷ್ಟೇ ಮುಖ್ಯ. ನಿನ್ನ ಗಂಡ ಆಸೆ ಪಟ್ಟಿದ್ದು ನಿನಗೆ ಸಿಕ್ಕೇ ಸಿಗುತ್ತೆ ಆಶಾ. ನೀನು ಮಾತ್ರ ಅಲ್ಲ, ನಿನ್ನ ಹಾಗೆ ಮನ್ಸಲ್ಲಿ ನೋವಿಟ್ಕೊಂಡು ಕಟ್ಟುಪಾಡಿಗೆ ಬಲಿಯಾಗ್ತಿರೋ ಪ್ರತಿಯೊಂದು ಹೆಣ್ಮಗಳಿಗೂ ಮಾದರಿಯಾಗಿ ನಿಲ್ಬೇಕು ನೀನು. ಹಾಗಂತ ನಡ್ಕೊಂಬಂದಿರೋ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ನಮಗೆ ಯಾವ ಆಕ್ಷೇಪನೂ ಇಲ್ಲ. ಅದನ್ನು ಯಾರು ಒಪ್ಕೊಳ್ತಾರೋ ಅವ್ರು ಮಾಡಲಿ. ಆದರೆ ನಿನಗೆ ಇದ್ರಲ್ಲಿ ಒಪ್ಪಿಗೆ ಇಲ್ಲ ಅಂದಮೇಲೆ ಯಾಕೆ ಮಾಡಬೇಕು ಅನ್ನೋದಷ್ಟೇ ನಮ್ಮ ವಾದ. ತಗೊಳಮ್ಮ, ಈ ಅರಿಶಿನ, ಕುಂಕುಮ, ಹೂವು, ಬಳೆ ಎಲ್ಲ ನಿನಗೇನೆ. ನೋಡಮ್ಮ, ವೈಧವ್ಯ ಅನ್ನೋದು ಪಟ್ಟ ಅಲ್ಲ, ಅದು ಹೆಣ್ಣಿಗೆ ಅಂಟಿದ ಮಸೀನೂ ಅಲ್ಲ. ಅದನ್ನ ನೀನು ಸಾಬೀತು ಮಾಡಬೇಕು. ಹೆಂಡತಿ ಸತ್ರೆ ಗಂಡಸು ಇನ್ನೊಂದು ಮದುವೆ ಮಾಡಿಕೊಂಡು ರಾಜಾರೋಷವಾಗಿ ಓಡಾಡ್ತಾನೆ. ಅವನು ಹೇಗೆ ಬೇಕೋ ಹಾಗಿರ್ತಾನೆ. ಅವನ ಲೈಫ್ ಸ್ಟೈಲಲ್ಲಿ ಒಂದು ಸಣ್ಣ ವ್ಯತ್ಯಾಸನೂ ಆಗೋದಿಲ್ಲ. ಹೀಗಿರುವಾಗ ಗಂಡ ಸತ್ ಕೂಡಲೇ ಒಂದು ಹೆಣ್ಣಿನ ಜೀವನದಲ್ಲಿ ಯಾಕೆಲ್ಲವೂ ಬದಲಾಗಬೇಕು? ಹೆಣ್ಣು ಅವತಾರ ಆಗಬೇಕು, ಆದರೆ ಇನ್ನೊಬ್ಬರ ಅವತಾರಕ್ಕೆ ಅಸ್ತ್ರ ಆಗಬಾರ್ದು. ಅಮ್ಮ ಆಶಾ, ಈ ಅರಿಶಿನ, ಕುಂಕುಮ, ಹೂವು, ಬಳೆ ಎಲ್ಲ ನಿನಗೆ ನಮ್ಮ ಗಿರಿ. ಅರಿಶಿನ ಕುಂಕುಮ ಭಾಗ್ಯದ